ಸಂಸದ ಶ್ರೇಯಸ್ ಪಟೇಲ್ ಆಯ್ಕೆ ಅಸಿಂಧು ಕೋರಿ ಪತ್ರ ಬರೆಯಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ವೇಳೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಅನ್ನೋ ಆರೋಪ ಅವರ ಮೇಲೆ ಬರ್ತಾ ಇದೆ. ಚುನಾವಣಾ ಆಯೋಗಕ್ಕೆ ವಕೀಲ ದೇವರಾಜೇಗೌಡ ಪತ್ರ ಬರೆದಿದ್ದಾರೆ. ಶ್ರೇಯಸ್ ಪಟೇಲ್ ವಿರುದ್ಧ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ವಕೀಲ ದೇವರಾಜೇಗೌಡ. ಸೊ ಈ ಆರೋಪಕ್ಕೆ ಇದು ಸತ್ಯಕ್ಕೆ ದೂರವಾದ ಮಾತು. ಚುನಾವಣಾ ಆಯೋಗದ ಬಗ್ಗೆ ನನಗೆ ಅಪಾರ ಗೌರವ ಇದೆ. ದೇವರಾಜೇಗೌಡ ನನ್ನ ಕುಟುಂಬವನ್ನ ಎಳೆದು ತರ್ತಾ ಇದ್ದಾರೆ. ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗುತ್ತೆ ಅಂತ ದೇವರಾಜೇಗೌಡರಿಗೆ ಸಂಸದ ಶ್ರೇಯಸ್ ಪಟೇಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಶ್ರೇಯಸ್ ಪಟೇಲ್ ಅವರು ಚುನಾವಣಾ ಸಂದರ್ಭದಲ್ಲಿ ಅವರು ತನ್ನ ಅಫಿಡವಿಟ್ನಲ್ಲಿ ಫಾರ್ಮ್ 26ನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಆಸ್ತಿಯ ವ್ಯಾಲ್ಯೂನ ಬಚ್ಚಿಟ್ಟಿದ್ದಾರೆ ಅಂತಂತೇಳಿ ನಾನು ತಕರಾರಿನಲ್ಲಿ ಕೂಡ ಸಲ್ಲಿಸಿದ್ದೀನಿ. ನಾನಿಲ್ಲಿ ಕಾರಣ ಏನು ಅಂತಂದರೆ, ಆತ ಡಿಕ್ಲೇರ್ ಮಾಡ್ಕೊಂಡಿರೋಂಥ ಚುನಾವಣಾ ಆಸ್ತಿಯಲ್ಲಿ ಆತನೇ ಆ ಪ್ರಾಪರ್ಟಿನ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಆದರೆ ಕಡಿಮೆ ಅಡಿಯನ್ನು ಅಂದರೆ ಜಾಗವನ್ನು ತೋರಿಸಿ ಅದಕ್ಕೆ ವ್ಯಾಲ್ಯೂವನ್ನು ಕಮ್ಮಿ ತೋರಿಸಿ ಜನಗಳ ಸಿಂಪತಿ ಪಡೆಯೋದಕ್ಕೋಸ್ಕರ, ಅಂದರೆ ಈತ ಬಡವ ಇವನು ದುಡ್ಡಿಲ್ಲ ಅನ್ನೋ ಕಾರಣವನ್ನು ಜನಗಳಿಗೆ ತೋರಿಸ್ಬೇಕಂತ ಸಿಂಪತಿಗೋಸ್ಕರ ಮಾಡಿದ್ದೀನಿ ಅಂತೇಳಿ ನಮ್ಮ ಆರೋಪ ಕೂಡ ಇದೆ. ಅದನ್ನು ಅವರು ಡಿಕ್ಲೇರ್ ಮಾಡ್ಕೊಂಡಂಥ ಆಸ್ತಿಲಿ ಕೇವಲ 10,700 ಅಡಿ ಜಾಗಕ್ಕೆ 32 ಕೋಟಿ ರೂಪಾಯಿ ವ್ಯಾಲ್ಯೂವನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರು ಡಿಕ್ಲೇರ್ ಮಾಡ್ಕೊಂಡಿರೋ ಪ್ರಕಾರನೇ ಅವರ ಆಸ್ತಿ 45,600 ಅಡಿ ಜಾಗ ಇದೆ. ಆ ಜಾಗಕ್ಕೆ ಸುಮಾರು 135 ಕೋಟಿಗೂ ಅಧಿಕ ಅದು ವ್ಯಾಲ್ಯೂ ಬರ್ತದೆ ಅಂತಂತೇಳಿ ನಮ್ಮ ಆರೋಪ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹೇಳಿದ್ದೀವಿ ನಾವು. ಎರಡನೇದಾಗಿ, ಚುನಾವಣೆ ಸಂದರ್ಭದಲ್ಲಿ ನಡೆದಂಥ ಖರ್ಚು ವೆಚ್ಚಗಳನ್ನು ಮೊದಲ ವೆಬ್ಸೈಟ್ನಲ್ಲಿ ಅವ್ರೇನು ಅಪ್ಲೋಡ್ ಮಾಡಿರ್ತಾರೆ, ಅವರ ಏಜೆಂಟ್ ಮುಖಾಂತರ ಸಹಿ ಮಾಡಿ ಮಡಗಿರ್ತಾರೆ ಅವರು. ಅದರಲ್ಲಿ 21 ಲಕ್ಷ ರೂಪಾಯಿಗಳ ಅಧಿಕ ವೆಚ್ಚ ಆಗಿದೆ ಅಲ್ಲಿ. ಸೊ ಆ ವೆಚ್ಚವನ್ನು ವ್ಯತ್ಯಾಸವಾಗಿ ಮತ್ತು ಎರಡನೇ ಬಾರಿ ಅದನ್ನು ವೆಬ್ಸೈಟಿಂದ ಡಿಲೀಟ್ ಮಾಡಿ ಅಲ್ಲಿ ಈ ಅವತ್ತಿನ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಅವರು ಶಾಮೀಲಾಗಿ ಈತನ ರಕ್ಷಣೆ ಮಾಡಬೇಕು ಅಂತೇಳಿ 21 ಲಕ್ಷ ರೂಪಾಯಿಗಳನ್ನು ಕಮ್ಮಿ ಮಾಡಿದಂಥ ಪ್ರಕರಣವನ್ನು ಕೂಡ ನಾವು ದಾಖಲೆ ಸಮೇತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲವೂ ಸಹ ಸತ್ಯಕ್ಕೆ ದೂರವಾದದ್ದು. ಒಬ್ಬ ಮನುಷ್ಯನ ಮೇಲೆ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ಬೋದು, ಒಬ್ಬ ಬೆಳೆಯವನ್ನ ಎಷ್ಟರ ಮಟ್ಟಿಗೆ ಅವನ್ನ ಕುಗ್ಗಿಸ್ಬೋದು, ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳವನ್ನ ಬಡವರಿಗೆ ಕೆಲಸ ಮಾಡ್ಬೇಕನ್ನೋನ್ನ ಎಷ್ಟರ ಮಟ್ಟಿಗೆ ಕುಗ್ಗಿಸ್ಬೋದು, ಆ ಕೆಲಸವನ್ನ ಆ ಯಪ್ಪ ಮಾಡ್ತಾ ಇದ್ದಾರೆ. ಆಯ್ತಾ? ಇದಕ್ಕೆ ಕಾನೂನಿದೆ, ಕೋರ್ಟ್ ಇದೆ, ಚುನಾವಣಾ ಆಯೋಗ ಇದೆ, ತೀರ್ಮಾನ ಮಾಡ್ತದೆ. ಸತ್ಯಕ್ಕೆಲ್ಲ ತಲೆ ಬಾಗ್ಲೇಬೇಕಲ್ಲ. ಸತ್ಯ ಯಾವುದು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇಲ್ಲ, ಇಲ್ಲಿವರೆಗೂ ಯಾವುದೇ ಸಹ ನನಗೆ ನೋಟಿಸ್ ಬಂದಿಲ್ಲ. ಅದೊಂದು ಪ್ರೊಸೀಜರ್. ಈಗ ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿ ಕೇಸ್ ಹಾಕಿದ್ದಾರೆ. ಇಟ್ಸ್ ಅ ಸ್ಟೆಪ್. ನಿಮ್ಗೆ ಗೊತ್ತಲ್ಲ, ಕೋರ್ಟಲ್ ಸ್ಟೆಪ್. ಈಗ ಫಸ್ಟು ನೋಟಿಸ್ ಕೊಡ್ತಾರೆ, ಆಮೇಲೆ ಫಸ್ಟ್ ಆಫೀಸ್ ಅಬ್ಜೆಕ್ಷನ್ ಹಾಕ್ತಾರೆ, ಆಮೇಲೆ ನೋಟಿಸು, ಸಮನ್ಸು, ಅಬ್ಜೆಕ್ಷನ್ಸು, ಆ ಥರ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವತ್ತಿನವರೆಗೂ ಅಧಿಕೃತವಾಗಿ ನನಗೆ ಯಾವುದೂ ನೋಟಿಸ್ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಮಾಧ್ಯಮ ಮುಂದೆ, ಐ ಆಮ್ ವೆರಿ ಕಾನ್ಫಿಡೆಂಟ್, ಐ ಆಮ್ 100% ಐ ಆಮ್ ರೈಟ್, ಐ ಆಮ್ ಶ್ಯೂರ್. ಅದಕ್ಕೆ ಕೇಳಿ, ಚುನಾವಣಾ ಆಯೋಗದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಚುನಾವಣಾ ಆಯೋಗದ ಬಗ್ಗೆ ಯಾರು ಅಲಿಗೇಷನ್ ಮಾಡೋಕ್ಕಾಗಲ್ಲ. ಚುನಾವಣಾ ಆಯೋಗ 10 ಕಣ್ಣಿಂದ ಈ ಬಾರಿ ತುಂಬ ಅತಿ ಏನಂತಾರೆ ಅಚ್ಚುಕಟ್ಟಾಗಿ ಜಿಲ್ಲೆಯಲ್ಲಿ ಚುನಾವಣೆ ನಡೆದಿದೆ. ಚುನಾವಣಾ ಆಯೋಗ ಏನು ಕಣ್ಮುಚ್ಕೊಂಡು ಕೂತಿರ್ತದ? ಚುನಾವಣಾ ಆಯೋಗ ಚರ್ಚಿಸಿ ನೀಟಾಗಿ ಉತ್ತರ ಕೊಟ್ಟಿರ್ತಾರೆ. ಚುನಾವಣಾ ಆಯೋಗ ಕೇಳ್ಕೊಳ್ಳಿ, ಅವರು ಮಾಹಿತಿ ಕೊಡ್ತಾರೆ ಚುನಾವಣಾ ಆಯೋಗದವರು. ಈಗ ಇಲ್ಲಿ ಸಲದ ಈಗ ನಾನು ಒಂದು 2-3 ತಿಂಗಳ ಬಗ್ಗೆ ಮೆಲ್ಕಾಕಕ್ಕೆ ಹೋಗ್ತೀನಿ ಹಿಂದ್ಗಡೆ ನನ್ನ ಬಗ್ಗೆ ಫಸ್ಟ್ ಅಲಿಗೇಷನ್ ಮಾಡಿದ್ರು. ಇನ್ನೂ ಪಾಪ ನಾನು ಇನ್ನೂ ಸಂಸದನಾಗಿ ಆಯ್ಕೆನೇ ಆಗಿರಲಿಲ್ಲ. ನಾನಿನ್ನು ಅವಾಗ ತಾನೇ ನಾವೆಲ್ಲ ಚುನಾವಣೆ ಮುಗಿಸಿ 2-3ನೇ ಹಂತ ಚುನಾವಣೆ ನಡೀತಾ ಇತ್ತು. ನಾನು ಅವಾಗಲೇ ನನ್ನ ಮೇಲೆ ಅಲಿಗೇಷನು, ನನಗೆ ಯಾವಾಗ ಗೆಲ್ತಾರೆ ಅನ್ನೋದು ಮುನ್ಸೂಚನೆ ಗೊತ್ತಾಯಿತು. ಇವ್ರು ಸರಿ ಇಲ್ಲ, ಇವರು ಪೆನ್ ಡ್ರೈವ್ ಹಂಚಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಯಾವುದಾದ್ರೂ ಪ್ರೂವ್ ಆಯಿತಾ? ನನ್ನ ಮೇಲೆ ಟಿ ಕೆ ಸಾಹೇಬ್ರ ಮೇಲೆ ಅದು ಯಾವುದೋ ಒಂದು ಅಲಿಗೇಷನ್ ಮಾಡಿದ್ರು, ಪ್ರೂವ್ ಆಯಿತಾ? ಇಲ್ಲ. ನೀವು ನೋಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಆ ಆ್ಯಪ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಐ ಆಮ್ ವೆರಿ ರೆಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆಯಿತಾ? ಏನು ಹೇಳ್ತಾರಲ್ಲ, ಹಿಂದಿನ ಬಾಕ್ಲಿಂದ ಬರೋದಲ್ಲ, ನೇರ ಬರಬೇಕು ಚರ್ಚೆಗೆ, ನೇರವಾಗಿ ಬರಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.